ಫೇಸ್ಬುಕ್ ಅಕೌಂಟು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿರೋರಿಗೆ ಈ ಥರದೊಂದು ನೋಟಿಫಿಕೇಷನ್ ತೋರಿಸ್ತಾ ಇದೆ. ನಿಮಗೂ ಕೂಡ ಈ ಒಂದು ನೋಟಿಫಿಕೇಷನ್ ಬಂದಿರಲಿಲ್ವಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ. ಅಷ್ಟರಲ್ಲಿ ಇದು ಯಾಕೆ ಬಂತು, ಇದು ಬಂದಿರೋದ್ರಿಂದ ನಾವು ಏನು ಮಾಡಬೇಕು ಎಲ್ಲವನ್ನು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ನಿಮಗೆ ಇನ್ಸ್ಟಾಗ್ರಾಮಲ್ಲಾದರೂ ಬರ್ಬೋದು ಅಥವಾ ಫೇಸ್ಬುಕ್ಕಲ್ಲಾದರೂ ಬರ್ಬೋದು, ನೋಟಿಫಿಕೇಷನ್ ನಿಮಗೆ ಬಂದಿರುತ್ತೆ. ಸೊ ನೋಡಿ ಯಾವ ಥರ ಬಂದಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ರಿಮೈಂಡರ್ ಅಂತ ಅಂದ್ಬಿಟ್ಟು ರಿವ್ಯೂ ಮೇಟಾಸ್ ಟರ್ಮ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸೀಸ್ ಅಂತ ಅಂದ್ಬಿಟ್ಟು ನಿಮಗೆ ಬ್ಲೂ ಕಲರಲ್ಲಿ ಈ ಥರ ಬಂದಿರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಓಕೆ, ಮೇಟಾ ಕಡೆಯಿಂದ ರಿಮೈಂಡರ್ ಆಫ್ ಅವರ್ ಟರ್ಮ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತಂದ್ಬಿಟ್ಟು ಇಲ್ಲಿ ತುಂಬ ಏನೇನೋ ಬರೆದು ಹಾಕಿದ್ದಾರೆ, ನೀವು ನೋಡ್ಬೋದು. ಇನ್ ಅವರ್ ಟರ್ಮ್ಸ್ ಯು ಕ್ಯಾನ್ ಲರ್ನ್ ಅಬೌಟ್ ದಿಸ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ದ ಸರ್ವಿಸ್ ವಿ ಪ್ರೊವೈಡ್ ಆ್ಯಂಡ್ ಹೌ ವಿ ಪ್ರಮೋಟ್ ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ಇಂಟಿಗ್ರಿಟಿ ಆನ್ ಅವರ್ ಸರ್ವಿಸಸ್ ಅಂತಂತೆಲ್ಲ ಇದೆ. ಸೊ ಮತ್ತು ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ಗಳು, ಸೊ ಇದೆಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದೇ ಆಪ್ಷನ್ ಇರುವಂಥದ್ದು ಕ್ಲೋಸ್ ಅಂತ. ನೀವು ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಆ್ಯಕ್ಚುಲಿ ಇದು ಯಾಕೆ ಬಂದಿದೆ, ಇದು ಬಂದರೆ ಏನು ಮಾಡಬೇಕು ಎಲ್ಲವನ್ನು ಕೂಡ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್ಲು. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಅವ್ರದ್ದೇ ಆದಂಥ ಒಂದು ರೂಲ್ಸ್ಗಳಿದೆ. ಓಕೆ, ಸೊ ನೀವು ಕೆಟ್ಟದಾಗಿ ಫೋಟೋಸ್ಗಳು ಹಾಕೋಂಗಿಲ್ಲ, ಮತ್ತು ಆ ಒಂದು ಪ್ಲ್ಯಾಟ್ಫಾರ್ಮ್ನ ಮಿಸ್ಯೂಸ್ ಮಾಡ್ಕೊಡೋಂಗಿಲ್ಲ, ಸೊ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋಂಗಿಲ್ಲ, ಈ ಥರದ್ದೆಲ್ಲ ಇರುತ್ತೆ, ಆಯಿತಾ. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಇನ್ ಕೇಸ್ ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ನ ಡಿಲೀಟ್ ಮಾಡ್ತೀವಿ ಅನ್ನೋದನ್ನ ಒಂದು ನೋಟಿಫಿಕೇಷನ್ನ ಇವಾಗ ನಿಮಗೆ ರಿಮೈಂಡ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇದನ್ನು ಅವಾಗವಾಗ ಅವ್ರು ರಿಮೈಂಡ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಇವಾಗ ಮಾಡಿರುವಂಥದ್ದು. ಸೊ ಅದರಿಂದ ನಿಮಗೆ ಏನೂ ಸಮಸ್ಯೆ ಇಲ್ಲ. ಬಟ್ ಮಿಸ್ಟೇಕ್ಸ್ಗಳನ್ನ ಮಾಡೋಕ್ಕೋಗ್ಬಿಡಿ. ಮಿಸ್ಟೇಕ್ಸ್ ಮಾಡಿದ್ರೆ ಸೊ ನಿಮ್ಮ ಅಕೌಂಟು ಡಿಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಈ ಒಂದು ನೋಟಿಫಿಕೇಷನ್ನ ಎಲ್ಲ ಒಂದು ಫೇಸ್ಬುಕ್ ಅಕೌಂಟ್ ಯೂಸರ್ಸ್ಗೆ ಮತ್ತು ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಕಳಿಸಿರುವಂಥದ್ದು. ಇದರಿಂದ ಏನೂ ಭಯಪಡೋ ನೆಸೆಸಿಟಿ ಇಲ್ಲ, ನೀವು ಏನು ಕ್ಲಿಕ್ ಮಾಡೋ ನೆಸೆಸಿಟಿನೂ ಕೂಡ ಇಲ್ಲ. ಓಕೆ, ಸೊ ಈ ನೋಟಿಫಿಕೇಷನ್ ನಿಮ್ಗೆ ಬಂದಿರಲಿಲ್ವಾ ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.